ಡೀಲಿಂಗ್ ಬಿಡಿಎನಲ್ಲಿ ಲಕ್ಷ ಡೀಲಿಂಗ್. ಹಣಕ್ಕಾಗಿ ಬಿಡಿಎ ಅಧಿಕಾರಿಗಳು ಭರ್ಜರಿ ಬಾರ್ಗೇನ್ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಲೇಔಟ್ನಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ. ಬಿಡಿಎ ಎಇಇ ಡೀಲಿಂಗ್ ಮಾಡ್ತಾ ಇರುವ ಆಡಿಯೋ ವೈರಲ್ ಆಗಿದೆ. ಪಶ್ಚಿಮ ವಲಯದ ಎಇಇ ಅಶೋಕ್ ಭಾಗಿ ಅವರು, ಅವರ ಹೆಸರೇ ಅಶೋಕ್ ಭಾಗಿ ಅಂತ ಹೇಳಿ, ಆ ಅಶೋಕ್ ಭಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದಂತ ಆಡಿಯೋ ಅದು. ರೈತರಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಎಡಬ್ಲ್ಯೂ ಅಶೋಕ್. ರೈತರ ಜೊತೆ ಸೈಟ್ ಸಿಡಿ ಮಾಡಿಸಿಕೊಡುವ ಕುರಿತಂತೆ ಎಡಬ್ಲ್ಯೂ ಚೌಕಾಸಿ ಮಾಡಿರುವುದು. 100, 200, 400 ಅಂತ ಡೀಲಿಂಗ್ ಮಾಡ್ತಾ ಇದ್ದಾರೆ. ಆ ಆಡಿಯೋ ಲಭ್ಯ ಆಗಿದೆ. ಈಗ ಭಾರಿ ಸಂಚಲನ ಸೃಷ್ಟಿಸಿರುವಂತ ಒಂದು ಅಶೋಕ್ ಭಾಗಿ ಅವರದ್ದೇ ಎನ್ನಲಾಗಿರುವಂತ ಆಡಿಯೋ. ಗೋ ಮಾಲೀಕರಿಗೆ ಪರಿಹಾರವಾಗಿ ನೀಡಬೇಕಾದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೀತಾ ಇರುವುದು. ಎಡಬ್ಲ್ಯೂ ಅಶೋಕ್ ಭಾಗಿ ವಿರುದ್ಧ ಬಿಡಿಎ ಬೋರ್ಡ್ ಮೆಂಬರ್ಸ್ ದೂರನ್ನ ಕೊಟ್ಟಿದ್ದಾರೆ. ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಬಿಡಿಎ ಆಯುಕ್ತ ಮಣಿವಣ್ಣನ್. ಫೈನಲ್ಲು ನಾನು ಏನ್ ಮಾಡ್ಬೇಕು ಹೇಳ್ಬೇಡಣ, ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ್ರ ನಾವು. ಅಣ್ಣ ನಾವು ಏನ್ ನನ್ನ ನೋಡೋಣ ಒಂದ್ ಸ್ವಲ್ಪ 450 ಒಂದ್ ಫೈನಲ್ ಮಾಡಿದ್ರೆ ಅಷ್ಟೇ ಫೈನಲ್ ಮಾಡೋಣ. ಏನೋ ಒಂದ್ ಮುಗಿಸ್ಬಿಡ್ತೀವಿ ನಾನ್ ಮಾಡ್ತೀನಿ. ಆಯ್ತು, ನಾನ್ ಬೆಳಿಗ್ಗೆ ಕಾಲ್ ಮಾಡ್ತೀನಿ ನಿಮ್ಗೆ. ಆಯ್ತಣ್ಣ ಬೆಳಿಗ್ಗೆ ಕಾಲ್ ಮಾಡ್ತೀನಿ, ಮೀಟ್ ಮಾಡ್ತೀನಿ ನಾಳೆ. ಅದೆಲ್ಲ ನೋಡಿ ವಾಟ್ಸಪ್ ಮಾಡ್ತೀನಿ ಅಣ್ಣ. 3-4 ಫೈಲ್ ಅದು ನಿಮಗೆ ಮಾಡ್ತೀನಿ ಅಣ್ಣ, ಕಾಸು ಕೊಡ್ತೀನಿ. ಸಾರಿ ಮಾಡ್ತೀನಿ ಅಣ್ಣ. ಕಟ್ ಆಯ್ತು ಅಣ್ಣ. ಅದ್ರದ್ದು ಅಡ್ವಾನ್ಸ್ ಅಮೌಂಟು 30 lakhs ಇದೆ. ಆಮೇಲೆ ನಾನು ಜ್ಞಾಪಕ ಇರ್ಲಿ, ನಾನು ಅದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಹಲೋ ಆಯ್ತಣ್ಣ, ಓಕೆ ಅಣ್ಣ. ಈಗ ಅಣ್ಣ ಏನ್ ಗೊತ್ತಾ, ಹಲೋ, ಈಗ ಫೈನಲ್ ಅವ್ರಿಗೆ ಏನ್ ಹೇಳೋಣ, ಅಷ್ಟೊಂದು ಕಷ್ಟ ಆಯ್ತಣ್ಣ. 600 rupees ಎಲ್ಲ ತುಂಬಾ ಕಷ್ಟ ಆಯ್ತಣ್ಣ. ಅದು ಒಂದ್ ನಿಮಿಷ ರೀ, ಅದ್ರಲ್ಲೂ 575 ನೀವಂತೀರಾ, 25 ನನ್ಗೆ ಅಂತೀರಾ. ಅಲ್ಲಿ ಬರೇ ಚೆಕ್ ಮಾಡೋರ್ಗೆ ಇವ್ರಿಗೇನೆ 25 rupees ನನಗ್ ಖರ್ಚಾಗೋಗಿದೆ. ಅಣ್ಣ ಇಲ್ಲ ಅಣ್ಣ, ಏನೋ 325 ಹೇಳಿದ್ರಿ, ಏನೋ ಇನ್ನೊಂದ್ ಸ್ವಲ್ಪ ಏನೋ ಜಾಸ್ತಿ ಮಾಡಿ ಮಾತಾಡ್ತೀನಿ ಅಣ್ಣ. ಅಂದ್ರೆ ಅವ್ರಿಗೆ ಆಪ್ಷನ್ ಕೊಟ್ಬಿಟ್ಟಿದೀನಿ. ಅಲ್ಲಪ್ಪ, ಅಲ್ಲಿ 100 ರೂಪಾಯಿ ಹೆಂಗಿದ್ರು ಕೊಡ್ತಿದ್ದಲ್ಲ. ನಾನು ಏನಿದ್ದೀನಿ, ನಿಮ್ ಜವಾಬ್ದಾರಿ ನನಗೆ ವಾಪಸ್ ನೋಡಪ್ಪ. ನೀನ್ ಅವ್ರ ಅಡ್ಡ ಬಂದ್ರೆ ನಿನ್ಗೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಗೊತ್ತಾಯ್ತಣ್ಣ, ಅರ್ಥ ಆಯ್ತಣ್ಣ. ಸರಿ, ಇನ್ನೊಂದ್ ಪ್ರೈಸ್ ನೋಡೋಣ ಇರೋಣ, ಇನ್ನೊಂದ್ಸತಿ ಟ್ರೈ ಮಾಡಿ ಮಾತಾಡ್ತೀನಿ. ಒಟ್ಟ ಅದು ಅಣ್ಣ ವಿಶ್ವಾಸ ಕೆಲಸ ಮಾಡ್ಬೇಕು. ಹೌದಣ್ಣ, ನಿನ್ಗೆ ಏನ್ ಆತರ ಆದ್ರೆ ನಾನ್ ನಿನ್ಗೆ ಒಂದು ಯಾವತ್ತು ನಿಂತ್ಬೇಕಾದ್ರೆ ನಿಂತು ತಗೊಳಪ್ಪ ಗೊತ್ತಾ. ನಾನು ಯಾವ್ರಿಗೆ ಮೋಸ ಮಾಡೋ ಬದುಕು ಜೀವನ ಬೇಕಾಗಿಲ್ಲ. ಗೊತ್ತಣ್ಣ, ಅದಕ್ಕೆ ನಿಮ್ ಜೊತೆ ಇರೋದಣ್ಣ ನಾನು. ಇದನ್ನ ಆಯ್ತಾ, ಇದನ್ನ ಯಾವ ಇದನ್ನ ಮಲಸ್ಬೇಕಾ, ಹೆಂಗ್ ಹಾಲ್ ಮಾಡ್ಬೇಕಾ, ಹಾಲು ಹೆಂಗ್ ಮಾಡ್ಬೇಕು ಅಂತ ಗೊತ್ತು ನನಗೆ. ಅಣ್ಣ ಗೊತ್ತಾಯ್ತಣ್ಣ ಅಲ್ವಾ ಅಣ್ಣ. ನೋಡೋಣ ಇರೋಣ. ಬಿಡಪ್ಪ, ನೀನ್ ಅವ್ನ ತಲೆನೇ ಕಳ್ಸ್ಕೊಬೇಡ. ನಾನ್ ಏನ್ ಹೇಳಿದೀನಿ, ಗೊತ್ತಾಯ್ತಣ್ಣ, ಗೊತ್ತಾಯ್ತು. ನಿನಗೆ ನಾಳೆ ಸಾಯಂಕಾಲಕ್ಕೆ ಅಲ್ಲಿ ಹೋಗಿ ನಿನ್ ರೀಚ್ ಆಗುತ್ತೆ. ಹೋಗಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗಿ ಅಷ್ಟೇ. ಓಕೆ ಅಣ್ಣ, ಮಾತಾಡ್ತೀನಿ ಅಣ್ಣ. ಇವತ್ತೇನೋ ಫೈನಲ್ ಹೇಳ್ತೀನಿ. ಏನೋ ಒಂದು ಇದ್ ಮಾಡಿ ಮುಗಿಸನ್ ಬಿಡೋಣ, ಬೇರೆದ್ರಲ್ಲಿ ಮಾಡ್ಕೊಡ್ತೀನಿ. ನೋಡಪ್ಪ, ನನ್ ಚಾಲ್ತಾರೆ ಬಿಟ್ಬಿಡು ನಿಂದು. ಗೊತ್ತಾಯ್ತು, ಮಾತಾಡ್ತೀನಿ ಅಣ್ಣ, ಮಾತಾಡ್ತೀನಿ. ಫೈನಲ್ ಏನ್ ಬರ್ತಾರೆ ಅಂತ ತಮ್ಗೆ ಹೇಳ್ತೀನಿ ಅಣ್ಣ. ಫೈನಲ್ಲು ನಾನ್ ಏನ್ ಮಾಡ್ಬೇಕು ಹೇಳ್ಬೇಡಣ, ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ್ರ ನಾವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನಿಜಕ್ಕೂ ಕೂಡ ಆಶ್ಚರ್ಯ, ಇಂಥ ಅಧಿಕಾರಿಗಳನ್ನ ಬೇರೆ ಕಡೆಗೆ ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ಅದೇ ರೀತಿಯಾದಂಥ ಚಾಳಿಯನ್ನ ಇವರು ಮುಂದುವರಿಸ್ತಾರೆ. ಅದೊಂದೇ ಶಿಕ್ಷಣ ಅಂತ ಇವರಿಗೆ. ರಾಮ್, ಈಗ ಬಿಡಿಎನಲ್ಲಿ ಕೇಳ್ತಾ ಇರುವಂತರಾಗಿರ್ಬೋದು ಅಥವಾ ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆನೂ ಅದೇ. ಯಾವುದೇ ಒಬ್ಬ ಅಧಿಕಾರಿ ವಿರುದ್ಧ ಈ ರೀತಿಯಾದಂತಹ ಲಂಚದ ಆರೋಪ ಕೇಳಿ ಬಂದ ತಕ್ಷಣ ಅವ್ರನ್ನ ಬೇರೆಡೆಗೆ ಸ್ಥಳಾಂತರ ಮಾಡ್ತಾರೆ ಬಿಟ್ರೆ, ಅಥವಾ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ ಬಿಟ್ರೆ, ಅವ್ರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡ್ ಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಬಿಡಿಎ ಎಡಬ್ಲ್ಯೂ ಆಗಿರುವಂತಹ ಅಶೋಕ್ ಭಾಗಿ
ಸ್ವತಃ ಅವರೇ ರೈತರ ಹತ್ರ ಲಂಚವನ್ನ ಕೇಳ್ತಾರೆ. ಅಂದ್ರೆ ಸೈಟ್ ಅನ್ನ ಮಾರಾಟ ಮಾಡುವಂತ ವಿಚಾರದಲ್ಲಿ 50 ರೂಪಾಯಿ 100 ರೂಪಾಯಿ ತನಕನೂ ಕೂಡ ಬಾರ್ಗೇನ್ ಅನ್ನ ಮಾಡುವಂತದ್ದು. ಒಬ್ಬ AEE ಆಗಿ ರೈತರ ಹತ್ರ ಅವರ ಜಮೀನನ್ನ ಅವರಿಗೆ ಸೈಟ್ ಕೊಡ್ಬೇಕು ಅಂತಂದ್ರೆ ಅವ್ರ ಹತ್ರನೇ ಬಾರ್ಗೇನ್ ಮಾಡ್ತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಈ ಕುರಿತಂತೆ ಆಡಿಯೋನು ಕೂಡ BDA ಆಯುಕ್ತ ಮಣಿವಣ್ಣನ್ಗೆ BDA ಸದಸ್ಯರೇ ಕಳಿಸಿರುವಂತದ್ದು. ಈ ರೀತಿ ಆದಂತ ಒಬ್ಬ AEE ರೈತರಿಗೆ ಅವರದ್ದೇ ಜಮೀನನ್ನ ಅಥವಾ ಅವರದ್ದೇ ಸೈಟ್ ಅನ್ನ ಕೊಡಬೇಕು ಅಂತಂದ್ರೆ ಲಂಚವನ್ನ ಪಡಿತಾರೆ, ಇದು ಸರಿಯಲ್ಲ, ಇವ್ರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತಹ ಒಂದು ಆಡಿಯೋ ಸಮೇತ ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಮಣಿವಣ್ಣನ್ ಅವರ ವಿರುದ್ಧ ತನಿಖೆಗೂ ಕೂಡ ಆಂತರಿಕ ತನಿಖೆಗೂ ಕೂಡ ಆದೇಶವನ್ನ ಮಾಡಿದ್ರು. ಜೊತೆಗೆ BDA ನಲ್ಲಿ ಇರುವಂತಹ ಪೊಲೀಸ್ ವಿಂಗಿಗೂ ಕೂಡ ಅವರು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ರು. 1 ವಾರದ ಒಳಗಡೆ ಈ ಆಡಿಯೋದ ಸತ್ಯಾಸತ್ಯತೆಯನ್ನ ತಿಳಿಸಿ ನನಗೆ ವರದಿಯನ್ನ ಕೊಡಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಅದ್ರ ಆಧಾರದ ಮೇಲೆ ಈಗ ಆ AEE ಆಗಿರುವಂತಹ ಅಶೋಕ್ ಬಾಗಿಯನ್ನ ಈಗ ಬೇರೆಡೆಗೆ ವರ್ಗಾವಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇದು ಸರಿಯಲ್ಲ, ಅವ್ರ ವಿರುದ್ಧ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಅವರದ್ದೇ ಆಡಿಯೋ ಎನ್ನುವಂಥದ್ದು, ಲಂಚವನ್ನ ಕೇಳಿರುವಂತದ್ದು, ರೈತರ ಹತ್ರ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂತದ್ದು ಸರಿಯಲ್ಲ. ಹಾಗಾಗಿ ಅವ್ರ ವಿರುದ್ಧ ಕಠಿಣವಾದಂತಹ ವರ್ಗಾವಣೆ ಅಷ್ಟೇ ಅಲ್ಲ, ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮನವಿಯ ಜೊತೆಗೆ ಒತ್ತಾಯನ ಕೂಡ ಕೇಳಿ ಬರ್ತಾ ಇದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.